11 ವರ್ಷ 358 ದಿವಸ ಯಾವುದೇ ಮುಸ್ಲಿಂ ಕೋರ್ಟ್ಗೆ ಹೋಗಿರಲಿಲ್ಲ ಆ ವಿಚಾರದಲ್ಲಿ. 12 ವರ್ಷಕ್ಕೆ ಯಾವುದೇ ಲೀಗಲ್ ಡಾಕ್ಯುಮೆಂಟ್ ಕೋರ್ಟ್ಗೆ ಹೋಗದೆ ಇದ್ರೆ ಅದು ನಲ್ಲಿಫೈ ಆಗುತ್ತೆ ಅಂತ ಇನ್ನು ಕೇವಲ 1 ವಾರ ಇದ್ದಾಗ ಈ ಎಡಪಂಥೀಯರು, ಲೆಫ್ಟಿಸ್ಟ್ಗಳು, ಕೆಲವು ಕಾಂಗ್ರೆಸ್ಸಿಗರು ಹೋಗಿ ಮುಸಲ್ಮಾನರ ತಲೆ ತಿಂದು ಅವ್ರನ್ನ ಕೋರ್ಟ್ಗೆ ತಗೊಂಡೋದ್ರು. ಇವತ್ತೇನಾಯಿತು, ಇಡೀ ದೇಶವನ್ನು ಇಬ್ಬಾಗ ಮಾಡ್ತೋದು ಏನು ಹಿಂದೂ ಮುಸ್ಲಿಂ ಹೋರಾಟ ಅಥವಾ ಬಾಬ್ರಿ ಮಸೀದಿ ಹೋರಾಟ ಅಂತೇಳಿ. ಅಂದರೆ ಯಾವ ವಿಚಾರ ಭಾರತೀಯ ಮುಸಲ್ಮಾನರಲ್ಲಿಲ್ಲ ಆ ವಿಷಯವನ್ನು ತುಂಬಿರ್ತಕ್ಕಂಥದ್ದು ಈ ಲೆಫ್ಟಿಸ್ಟ್ಗಳು, ಈ ಎಡಪಂಥೀಯರು ಮತ್ತು ಕಾಂಗ್ರೆಸ್ಸು. ಇವತ್ತೇನಾಗೋಗಿದೆ, ಇಡೀ ದೇಶದಲ್ಲಿ ಅಸಹಿಷ್ಣುತೆ ಎದ್ದು ಕಾಣ್ತಾ ಇದೆ ಆ ಸಮುದಾಯದಲ್ಲಿ. ಇವತ್ತು ನೋಡಿ, ಯಾವುದಾದ್ರೂ ಒಬ್ಬ ಕ್ರಿಶ್ಚಿಯನ್ನು ನಮ್ಮ ಪೂರ್ವಜರು 200 ವರ್ಷ ಭಾರತವನ್ನು ಆಳಿದ್ರು ಅಂತ ಯಾರನ್ನ ಹೇಳ್ತಾರೆ? ಅಥವಾ ಪಾರ್ಲಿಮೆಂಟ್ ಕಟ್ಟಿದ್ದು ನಮ್ಮ ಅಜ್ಜ, ಯಾವುದು ಇಂಡಿಯಾ ಗೇಟನ್ನು ಕಟ್ಟಿದ್ದು ನಮ್ಮ ಅಜ್ಜ ಅಂತ ಯಾರಾದರೂ ಕ್ರಿಶ್ಚಿಯನ್ ಹೇಳ್ತಾರ? ಯಾವತ್ತು ಕ್ರಿಶ್ಚಿಯನ್ನರು ಧರ್ಮ ಒಂದೇ ಆದ್ರೂ ಕೂಡ ಆಕ್ರಮಣಕಾರರನ್ನ ನಮ್ಮವರು ತಂದ್ಕೊಳ್ಳಿಲ್ಲ. ಆಕ್ರಮಣಕಾರರೇ ಆಗಿದ್ದರು ಬ್ರಿಟಿಷರು. ಆದರೆ ಮುಸಲ್ಮಾನರನ್ನ ನೋಡಿ, ಬಾಬರ್ ನಮ್ಮವನು, ಅಕ್ಬರ್ ನಮ್ಮವನು, ಔರಂಗಾಬಾದ್ ಜಯಂತಿನ ಆಚರಿಸ್ತೀವಿ, ನಾವು ಕೆಂಪು ಕೋಟೆ ಕಟ್ಟಿದ್ದು ನಾವು. ಈ ಮನಸ್ಥಿತಿ ಬಂದಾಗ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ, ನಾವು 800 ವರ್ಷ ಆಳಿದ್ದು ನಾವು, ಆಕ್ರಮಣಕಾರರಿಗೂ ನಮ್ಮ ರಿಲಿಜಿಯನ್ ಅವ್ರಿಗೂ ವ್ಯತ್ಯಾಸ ಗೊತ್ತಿಲ್ದಂಗಾದಾಗ ಈ ಮೂಲಭೂತ ಪ್ರಕ್ರಿಯೆಗಳು ಶುರುವಾಗೋಗ್ತವೆ.